ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಚಿಟಾಪಟಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಒಂದು ಕಡೆ ಯೋಜನೆ ವಿರೋಧಿಸಿ ರೈತರು ಅಪ್ಪಿಕೋ ಚಳುವಳಿ ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ಯೋಜನೆ ಪರ ಕೆಲ ರೈತರು ಶೀಘ್ರ ಭೂಸ್ವಾಧೀನ ಮಾಡಿ ಪರಿಹಾರ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ನಾಯಕರ ನಡುವೆ ವಾಗ್ವಾದವೂ ಮುಂದುವರೆದಿದೆ. ನನಗೆ ಸಿಕ್ಕಿಲ್ವಲ್ಲ, ನನ್ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅಯ್ಯೋ ರಾಮ, ಹೊಟ್ಟೆ ಸಿಕ್ಕಳದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ. ಪಾದಯಾತ್ರೆ, ಮರಗಳನ್ನ ಅಪ್ಪಿಕೊಂಡಿರುವ ಅನ್ನದಾತರು, ಕೆಳಗೆ ಬಿದ್ದು ಗೋಳಾಡ್ತಿರುವ ರೈತ ಮಹಿಳೆ, ಮರಗಳಿಗೆ ಪೂಜೆ ಪುನಸ್ಕಾರ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಇವತ್ತು ಮತ್ತೊಂದು ಹಂತಕ್ಕೆ ತಲುಪಿದೆ. ರೈತರು ಸರ್ಕಾರದ ವಿರುದ್ಧ ಅಪ್ಪಿಕೋ ಚಳುವಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅಪ್ಪಿಕೋ ಚಳವಳಿ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ದಿನ ಕಳೆದಂತೆ ದೊಡ್ಡದಾಗ್ತಿದೆ. ಇವತ್ತು ಹೋರಾಟದ ಸ್ವರೂಪ ಬದಲಿಸಿರುವ ಅನ್ನದಾತರು ಅಪ್ಪಿಕೋ ಚಳವಳಿ ಮಾಡಿದ್ರು. ಬನ್ನಿಗಿರಿ ಗ್ರಾಮದಲ್ಲಿ 10 ಲಕ್ಷ ಮರಗಳನ್ನು ಉಳಿಸುವಂತೆ ಪ್ರತಿ ಅಡಿಕೆ ಮರಗಳನ್ನ ಅಪ್ಪಿಕೊಂಡ್ರು. ಮರಗಳನ್ನ ಉಳಿಸಿ ಅಂತ ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ರು. ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಮರಗಳನ್ನ ಅಪ್ಕೊಳ್ತಾ ಇದ್ದೀರಾ, ಯಾಕೆ ಸರ್? ಯಾವ ನೈತಿಕತೆ ಇಟ್ಕೊಂಡು ನೀವು ಮರ ಗಿಡ ಬೆಳೆಸಿ ನಾಡನ್ನು ಉಳಿಸಿ ಕಾಡು ಉಳಿಸಿ ಅಂತ ಹೇಳಂತ ನೈತಿಕತೆ ಇಟ್ಕೊಂಡಿದ್ದೀರಾ? ಪುಟ, ನೀನು ಬಂದಿದ್ಯಾ, ಏನ್ ಹೇಳ್ತೀಯಾ? ನಾವು ಭೂಮಿ ಕೊಡಲ್ಲ. ಯಾಕೆ ಕೊಡಲ್ಲ? ಅಯ್ಯೋ, ಅದು ನಮ್ದು. ನೀವೆಲ್ಲ ಒಂದೊಂದು ಆಕ್ಸಿಜನ್ ಟ್ಯಾಂಕ್ ನ ಬೆನ್ನು ಕಟ್ಕೊಂಡು ಓಡಾಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ದಯವಿಟ್ಟು ಕಡೀರಿ. ಬಟ್ ನಾವು ಬಿಡಲ್ಲ ಸರ್. ನಾವು ಒಂದು ಚಳುವಳಿ ಮಾಡ್ತಿದೀವಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇವತ್ತು ಅಪ್ಪಿಕೋ ಚಳುವಳಿ ಅಡಕೆ ಮರವನ್ನು ಕೂಡ ಅಪ್ಕೊಂಡಿದ್ರಿ, ಏನ್ ಹೇಳ್ತೀರಿ? ಫಸಲು ಬಂದಿರೋಂಥ ಮರನೆಲ್ಲ ಹಾಳು ಮಾಡಕ್ ನಿಂತಿದೆಯಲ್ಲ, ಇವರು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನೆಲ್ಲ ಈ ತರ ಮಾಡ್ತಿದೆ? ನಿಜವಾಗ್ಲೂ ಸರ್ಕಾರ ಮಾಡ್ತಿರೋದು ತುಂಬಾ ಅನ್ಯಾಯ ಇದೆ. ಇನ್ನು ಮಹಿಳಾ ಹೋರಾಟಗಾರರು ತೋಟದಲ್ಲಿನ ತೆಂಗಿನ ಮರಕ್ಕೆ ಪೂಜೆ ಮಾಡಿದ್ರು. ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಅಂತ ಸಂದೇಶ ಸಾರಿದ್ರು. ಟೌನ್ಶಿಪ್ ಯೋಜನೆ ಮಾಡೋ ಬಿಡಲ್ಲ ಅಂತ ಘೋಷಣೆ ಕೂಗಿದ್ರು. ಶೀಘ್ರ ಭೂಸ್ವಾಧೀನ ಮಾಡುವಂತೆ ಯೋಜನೆ ಪರ ರೈತರ ಆಗ್ರಹ. ಒಂದು ಕಡೆ ಟೌನ್ಶಿಪ್ ವಿರುದ್ಧ ಅಪ್ಪಿಕೋ ಚಳುವಳಿ ಮಾಡಿದ್ರೆ, ಮತ್ತೊಂದು ಕಡೆ ಯೋಜನೆ ಪರ ಇರುವ ರೈತರು ಬೈರಮಂಗಲದಲ್ಲಿ ಹೋರಾಟ ಮುಂದುವರಿಸಿದ್ರು. ಯೋಜನೆ ವಿಳಂಬ ಮಾಡದೆ ಸರ್ಕಾರ ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು. ಸರ್ಕಾರದಲ್ಲಿ ಈ ನೋಟಿಫಿಕೇಶನ್ ಮಾಡಿಸಿ ಯಾರ್ಯಾರಿಗೆ ಪರಿಹಾರ ಹೋಗಬೇಕು, ರೈತರಾಗ್ಬೋದು, ಮತ್ತು ನಿವೇಶನ ಇಲ್ಲ ರೈತರು ಅವರೇ ಇಲ್ಲಿ ತುಂಬ ಜನ, ಅವ್ರನ್ನೆಲ್ಲ ಗುರುತಿಸಿ, ಮತ್ತು ಬಡವರು ಅವರೇ ಅವ್ರಿಗೆಲ್ಲ ನಿವೇಶನಗಳು ಗುರುತಿಸಿ ಕೊಡುವಂಥ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತು. ಈ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯವ್ಯಾಪಿ ಜನಾಂದೋಲನ ಮಾಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದೇ ವಿಚಾರ ಸಿಎಂ ಡಿಕೆ ಹಾಗೂ ಎಚ್ಡಿಕೆ ನಡುವಿನ ಕದನವನ್ನ ಮತ್ತಷ್ಟು ತಾರಕಕ್ಕೇರಿಸಿದೆ. ಡಿಕೆ ಹೇಳಿದ ಅಕ್ಬರ್ ಬೀರ್ಬಲ್ ಕಥೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಜಿದ್ದಿಗೆ ಬಿದ್ದು ಯೋಜನೆ ಮಾಡೋದು ಸರಿ ಅಲ್ಲ ಅಂತಿದ್ದಾರೆ. ನಾನೇನೋ ದಾನ ಕೊಟ್ಟೆ, ನನ್ನ ಕೈಲಿ ಕೂದರೆಲ್ಲ ಉದುರೋಯ್ತು, ನೀನ್ ಕೈಲಿ ಈಸ್ಕೊಂಡೆ, ನಿನ್ ಕೈಲಿ ಕೂದು ಸಭಿಕರದೇನೊಂದು ಆ ಸಭಿಕರು ನನಗೆ ಸಿಕ್ಕಿಲ್ವಲ್ಲ, ನನ್ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಅಯ್ಯೋ ರಾಮ, ಹೊಟ್ಟೆ ಸಿಕ್ಕಳದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ. ಏನ್ ಇವ್ರಿಗೇನ್ ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತ್ ಕೆಲಸ ಮಾಡಿ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ಎಲ್ಲ ಒಂದು ಕಡೆ ಇವರು ಒಬ್ಬರಿಗೊಬ್ಬರಿಗೆ ಹಟ್ಟಿಗೆ ಬಿದ್ದು ಇದು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶ ನೋಡಿ. ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರೋಧದ ಈ ಹೋರಾಟ ಸರ್ಕಾರಕ್ಕೆ ಹೊಸ ಸವಾಲಾಗಿ ಪರಿಣಮಿಸಿದೆ. ಈಗ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದರತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಪ್ರಶಾಂತ್ ಹುಲಿಕೆರೆ, ಟಿವಿ9, ರಾಮನಗರ.